हरि ओम नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहम्। भवति यदनुभावादेडं मुकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसे निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्री सत्यप्रमोद गुरुराट भासतां नो हृदं। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनां मा कृताः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुकाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु। अषेढसन्मङ्गलानि सन्तु। श्लोकैकश्रवणपठन मात्रेण वक्तुश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधनीभूते। अद्य विष्णुतत्त्वनिर्णय ग्रंथे वेद प्रामाण्य वेद अपौरुषेयत्व वाद विवरणारंभे सति किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे। श्री गुरुभ्यो नमः। हरि ओम
ಹರಿ ಓಂ. ಹರಿ ಓಂ. ಧರ್ಮ ಅಧರ್ಮಗಳು, ಪಾಪ ಪುಣ್ಯಗಳು, ದೇವರು ದೇವರ ಅನುಗ್ರಹ ಇವೆಲ್ಲವೂ ನಮ್ಮ ಈ ಕಣ್ಣು ಕಿವಿ ಮೊದಲಾದ ಜ್ಞಾನೇಂದ್ರಿಯಗಳಿಗೆ ಗಮ್ಯವಲ್ಲ. ಮತ್ತು ಸರ್ವಸಮ್ಮತವಾಗಿರ್ತಕ್ಕಂಥ ಒಬ್ಬ ಆಚಾರ್ಯನು ಸರ್ವಜ್ಞ ಅಂತನ್ನುವುದು ಕೂಡ ಜಗತ್ತಿನಲ್ಲಿ ಇಲ್ಲ. ಆದ್ದರಿಂದಾಗಿ ಇಂದ್ರಿಯ ಗಮ್ಯವಾಗದ ವಿಷಯಗಳ ನಿರ್ಣಯಕ್ಕೋಸ್ಕರ ಅವುಗಳ ಮೇಲೆ ಅವಲಂಬಿಸಿದ ಶಾಸ್ತ್ರಗಳ ಪರಮಾತ್ಮನ ಜ್ಞಾನಕ್ಕೋಸ್ಕರ, ಅವನ ಅನುಗ್ರಹಕ್ಕೋಸ್ಕರ ಅಪೌರುಷೇಯವಾದ ಗ್ರಂಥಗಳು ಬೇಕು. ಅನಾದಿ ಕಾಲದಿಂದ ಬಂದ ಗ್ರಂಥಗಳು ಬೇಕು. ನಮ್ಮ ಸುದೈವಕ್ಕೆ, ಭಾರತ ದೇಶೀಯರಿಗೆ ಅಂತಹ ಪೌರುಷೇಯಾದ ವೇದಗಳ ಉಪಲಬ್ಧಿ ನಮಗಾಗಿದೆ. ವೇದಗಳು ನಮಗೆ ಇವೇ ಸಿಗ್ತಾ ಇವೆ. ಆದ್ದರಿಂದ ವೇದವನ್ನು ಮುಖ್ಯ ಪ್ರಮಾಣ ಅಂತ ಇಟ್ಟುಕೊಳ್ಳಿ ಅಂತ ತಿಳ್ಕೊಂಡಂತ ಹೇಳಿ, ಮತ್ತು ವೇದ ಅಪೌರುಷೇಯ ಅಂತಕೊಂಡಂಥ ವೇದಾಪೌರುಷೇಯತ್ವವನ್ನು ಶ್ರೀಮದಾಚಾರ್ಯರು ಸಾಧನೆ ಮಾಡಿದಾಗ ನಿನ್ನಿನ ದಿವಸ ಬೌದ್ಧರು ಇಲ್ಲ ಗೌತಮ ಬುದ್ಧ ಅವನು ಸರ್ವಜ್ಞನಾಗಿದ್ದಾನೆ, ವಿರಕ್ತನಾದ್ದರಿಂದಾಗಿ ಅಪಟಕರಣ ಮೊದಲಾದ ದೋಷಗಳು ಅವನಲ್ಲಿಲ್ಲ, ಆ ದೋಷಜನ್ಯವಾದ ದೋಷಗಳು ಅವನಲ್ಲಿಲ್ಲ. ಆದ್ದರಿಂದ ಅವನ ಮಾತವನ್ನಷ್ಟೇ ಯಾಕೆ ನಂಬರಬಾರದು ಅಂತಂದಾಗ ಅದಕ್ಕೆ ಅವರ ತರ್ಕಗಳಲ್ಲಿ ಇರುವ ನ್ಯೂನತೆಗಳನ್ನು ತೋರಿಸಿ ಅವರೊಬ್ಬನನ್ನೇ ಸರ್ವಜ್ಞಾನ ಸ್ವೀಕಾರ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ? ಜೈನರು ಸ್ವೀಕರಿಸುವುದಿಲ್ಲ, ಚಾರ್ವಾಕರು ಸ್ವೀಕರಿಸುವುದಿಲ್ಲ, ಉಳಿದವರು ಕೂಡ ಸ್ವೀಕರಿಸುವುದಿಲ್ಲ. ಸರ್ವಸಮ್ಮತವಾಗಿರ್ತಕ್ಕಂತಹ ಸರ್ವಜ್ಞ ವ್ಯಕ್ತಿ ಗೌತಮ ಬುದ್ಧನು ಆಗಲಾರ ಅಂತನ್ನೋ ವಿಚಾರವನ್ನು ನಿನ್ನಿನ ದಿವಸ ನಾವು ತಿಳಿದುಕೊಂಡಿದ್ದೇವೆ. ಅಲ್ಲ, ಮತ್ತೆ ಗೌತಮ ಬುದ್ಧನನ್ನು 10 ಅವತಾರಗಳಲ್ಲಿ ನೀವು ಹಿಡಿತೀರಲ್ಲ, ಹಿಡಿತೇವೆ. ಆದರೆ ಪರಮಾತ್ಮ ಹೇಳಿದ ಉಪದೇಶಗಳು ಈಗಿನ ನಂತರ ಬಂದ ಬೌದ್ಧರು ಹೇಗೆ ತಪ್ಪರ್ಥ ಮಾಡಿಕೊಂಡ ಬೌದ್ಧ ನಾಸ್ತಿಕ ಸಿದ್ಧಾಂತವನ್ನು ಬೆಳೆಸಿದರೋ ಆ ದೃಷ್ಟಿಯಿಂದ, ಅವರು ಹೇಳುವ ದೃಷ್ಟಿಯಿಂದ ಗೌತಮ ಬುದ್ಧ ನಮಗೆ ಸ್ವೀಕಾರ್ಯನಲ್ಲ. ಪರಮಾತ್ಮ ಸರ್ವಜ್ಞ ಸರ್ವೋತ್ತಮ, ನಮಗೆ ಸ್ವೀಕಾರ್ಯನೇ ಆಗಿದ್ದಾನೆ. ಆದರೆ ಅವನನ್ನು ಸರ್ವಸಮ್ಮತನಾಗಿಲ್ಲ. ಅವನನ್ನು ದೇವರು ಅಂತಕೊಂಡಂತೇಳಿ ಬೌದ್ಧರು ಒಪ್ಪೋದಿಲ್ಲ, ಜೈನರು ಒಪ್ಪೋದಿಲ್ಲ, ಚಾರ್ವಾಕರು ಒಪ್ಪೋದಿಲ್ಲ, ಮೀಮಾಂಸಕ ನೈಯಾಯಿಕರು ಒಪ್ಪೋದಿಲ್ಲ. ಆ ನಂತರ ಬುದ್ಧನ ಹೆಸರಿನಲ್ಲಿ ಬಂದಿರತಕ್ಕಂಥ ತತ್ವಜ್ಞಾನ ಅಂತ ತಿಳ್ಕೊಂಡಂತೇನಿದೆ, ಹೀನಯಾನ, ಮಹಾಯಾನ, ಆನಂತರ ಶೂನ್ಯವಾದ, ವಿಜ್ಞಾನವಾದ ಇತ್ಯಾದಿ ವಾದಗಳು ಏನು ಬಂದವು, ಅವು ಶಾಸ್ತ್ರೀಯವಾಗಿಲ್ಲ. ಆದ್ದರಿಂದ ಆ ಮಾತುಗಳು ಗ್ರಾಹ್ಯವಲ್ಲ ಅಂತಿಕೊಂಡಂತನ್ನುವುದಕ್ಕೋಸ್ಕರ ಗೌತಮ ಬುದ್ಧ ಸರ್ವಸಮ್ಮತನಾಗಿರ್ತಕ್ಕಂಥ ಸರ್ವಜ್ಞನಲ್ಲ ಅಂತಿಕೊಂಡಂತನ್ನುವುದನ್ನು ಅನೇಕ ಯುಕ್ತಿಗಳಿಂದ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಟ್ರು. ನಿನ್ನೆ ನಾವು ಗೌತಮರ ಬುದ್ಧರ ವಾದಗಳಿಗೆ ನಿಮ್ಮ ವಾದ ಸರಿಯಲ್ಲ ಅಂತ ತಿಳ್ಕೊಂಡಂತೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟ ನಂತರ ಆಗ ವೇದವನ್ನು ಒಪ್ಪದ ನಾಸ್ತಿಕರಾದ
ಜೈನ ಧರ್ಮದವರು ಇಲ್ಲ, ಮತ್ತು ನಾವೊಂದು ಉಪಾಯ ಹೇಳ್ತೇವೆ, ಅಪೌರುಷೇಯ ವೇದಗಳನ್ನು ಒಪ್ಪುವ ಅವಶ್ಯಕತೆ ಇಲ್ಲ ಅಂತ. ಏನು ಹೇಳ್ತಾರಪ್ಪ? ಅವ್ರು ಹೇಳ್ತಾನೆ, ನಮ್ಮೊಂದು ಯುಕ್ತಿ ಹೇಳ್ತಾನೆ. ಅವನು ಯುಕ್ತಿ ಹೀಗೆ ಹೇಳ್ತಾನೆ: ಕಶ್ಚಿತ್ ಆತ್ಮ ಸಕಲ ಪದಾರ್ಥ ಸಾಕ್ಷಾತ್ಕಾರಿ ತದ್ಗ್ರಹಣ ಸ್ವಭಾವತ್ವೇ ಸತಿ ಪ್ರಕ್ಷೀಣ ಪ್ರತಿಬಂಧಕತ್ವಾತ್ ಯದೇವಂ ತದೇವಂ ಯಥಾ ಅಪಗತ ತಿಮಿರಾದಿ ಪ್ರತಿಬಂಧಂ ಲೋಚನ ವಿಜ್ಞಾನಂ ರೂಪ ಸಾಕ್ಷಾತ್ಕಾರಿ ಅಂತ ಹೇಳಿ ಯುಕ್ತಿಯನ್ನು ಜೈನ ಧರ್ಮವಾದಿಗಳು ಈ ರೀತಿಯಾಗಿ ಯುಕ್ತಿಯನ್ನು ಮಾಡ್ತಾರೆ. ಒಬ್ಬ ವ್ಯಕ್ತಿಯನ್ನು ನಾವು ಒಪ್ಪಿಕೊಳ್ಳೋಣ, ಅವನಿಗೆಲ್ಲ ಗೊತ್ತಿದೆ, ಸರ್ವಜ್ಞನಾಗಿದ್ದಾನೆ, ಸಕಲ ಪದಾರ್ಥಗಳನ್ನು ತಿಳಿದುಕೊಳ್ಳಲು ಸಮರ್ಥನಾಗ್ಯಾನ. ಅಷ್ಟೇ ಅಲ್ಲ, ತಿಳಿದುಕೊಳ್ಳುವ ಯೋಗ್ಯತೆ ಅವನಲ್ಲಿದೆ, ಸ್ವಭಾವ, ತದ್ಗ್ರಹಣ ಸ್ವಭಾವತ್ವೇ ಸತಿ. ಅದರ ಜೊತೆಗೆ ಮಧ್ಯದಲ್ಲಿ ಅಡೆತಡೆಗಳು, ಜ್ಞಾನದ ಮಧ್ಯದಲ್ಲಿ ಅಡೆತಡೆಗಳಿರ್ತವೆ, ಪ್ರತಿಬಂಧಕ, ಅವನಿಗೆ ಪ್ರತಿಬಂಧಕವೂ ಇಲ್ಲ. ಎಲ್ಲ ಪದಾರ್ಥಗಳನ್ನು ತಿಳಿದುಕೊಳ್ಳುವ ಯೋಗ್ಯತೆಯೂ ಇದೆ. ಆನಂತರ ತಿಳಿದುಕೊಳ್ಳಲು ಬರುವ ವಿಘ್ನಗಳಾಗಲಿ ಪ್ರತಿಬಂಧಕಗಳಾಗಲಿ ಅವನಿಗಿಲ್ಲ. ಈ ರೀತಿಯಾಗಿ ಯಾವ ವ್ಯಕ್ತಿ ಸಕಲ ಪದಾರ್ಥಗಳನ್ನು ಗ್ರಹಿಸುವ ಸಾಮರ್ಥ್ಯವುಳ್ಳವನು ಮತ್ತು ಅದಕ್ಕೆ ಇರ್ತಕ್ಕಂಥ ಬಂಧಗಳಿಂದ ರಹಿತನೂ ಆಗಿದ್ದಾನೆಯೋ ಅಂಥ ವ್ಯಕ್ತಿಯು ಈ ವ್ಯಕ್ತಿಯಂತೆ ಸಕಲ ಪದಾರ್ಥ ಸಾಕ್ಷಾತ್ಕಾರ ಉಳ್ಳವನಾಗಿರ್ತಾನೆ ಅಂತ ಒಬ್ಬ ವ್ಯಕ್ತಿಯನ್ನು ಒಪ್ಪಿಕೊಳ್ಳೋಣ. ಯಾಕೆಂತಂದರೆ, ಕಣ್ಣಿಗೆ ನೋಡುವ ಶಕ್ತಿ ಇದೆ, ಅದರ ಮಧ್ಯದಲ್ಲಿ ಗೋಡೆಗಳು, ಅಡೆತಡೆಗಳು ಅಥವಾ ಕತ್ತಲೆ ಇದ್ದರೆ ಕಣ್ಣು ಕಾಣಿಸೋದಿಲ್ಲ. ಆದರೆ ನೋಡುವ ಸ್ವಭಾವವುಳ್ಳ ಕಣ್ಣಿಗೆ ಪ್ರತಿಬಂಧಕ ಇಲ್ಲದೇ ಇದ್ದಾಗ ಹೇಗೆ ಎಲ್ಲ ವಸ್ತುಗಳು ಕಾಣಿಸುತ್ತವೆ, ಅದೇ ರೀತಿಯಾಗಿ ಎಲ್ಲವನ್ನು ನೋಡುವ ಸ್ವಭಾವವುಳ್ಳವನು ಅಥವಾ ಪ್ರತಿಬಂಧಕ ರಹಿತನೂ ಆದ ಒಬ್ಬ ವ್ಯಕ್ತಿಯನ್ನು ನಾವು ನಂಬೋಣ. ಅಂಥ ಇರತಕ್ಕಂಥ ವ್ಯಕ್ತಿಯೂ ಕೂಡ ಅದೇ ರೀತಿಯಾಗಿ ಎಲ್ಲ ಪದಾರ್ಥಗಳನ್ನು ತಿಳಿದುಕೊಂಡವನಾಗಿರ್ತಾನೆ. ಅವನು ಹೇಳಿದ್ದು ಸತ್ಯವೇ ಇರ್ತದೆ, ಅವನಲ್ಲಿ ಆ ರೀತಿಯಾಗಿರ್ತಕ್ಕಂಥ ದೋಷಗಳು ಇರೋದಿಲ್ಲ, ಆ ವ್ಯಕ್ತಿಯಲ್ಲಿ ಅಪಟಕರುಣತ್ವ ಇರೋದಿಲ್ಲ, ಅಜ್ಞಾನ ಇರೋದಿಲ್ಲ, ವಿಪರೀತ ಜ್ಞಾನ ಇರೋದಿಲ್ಲ, ಆನಂತರ ವಂಚಕತ್ವವು ಕೂಡ ಇರೋದಿಲ್ಲ, ವಿಪ್ರಲಂಬಕತ್ವವು ಕೂಡ ಇರೋದಿಲ್ಲ. ಅಂಥ ಒಬ್ಬ ವ್ಯಕ್ತಿಯನ್ನು ಒಪ್ಪಿ ಆ ವ್ಯಕ್ತಿ ಹೇಳಿದ್ದನ್ನು ಪ್ರಮಾಣ ಅಂತ ಇಟ್ಕೊಳ್ಳೋಣ. ಇಂಥ ಸಂದರ್ಭದಲ್ಲಿ ಅಪೌರುಷೇಯವಾದ ವೇದ ಯಾಕೆ ಬೇಕು? ಯಾರು ರಚನೆ ಮಾಡದೇ ಇದ್ದ ವೇದ ಯಾಕೆ, ಅನಾದಿಯಾದ ವೇದ ಯಾಕೆ ಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಜೈನವಾದಿ ವಿಚಾರ ಹೇಳಿದಾಗ ಆ ಕಾಲದಲ್ಲಿ ಅದಕ್ಕೆ ಟೀಕಾಕೃತ್ಪಾದರು ಉತ್ತರ ಕೊಡ್ತಾರೆ. ವಿಷ್ಣು ತತ್ವ ನಿರ್ಣಯ ಟೀಕೆಯಲ್ಲಿ, ನೋಡಪ್ಪ, ನಿನ್ನ ಈ ಯುಕ್ತಿ ಇದೆಯಲ್ಲ, ಈ ಯುಕ್ತಿವಾದ ಸರಿಯಿಲ್ಲಪ್ಪ. ಯಾಕೆ ಸರಿಯಿಲ್ಲ ಅಂತಕೊಂಡಂತಂದರೆ, ನೀನೇನು ಸಾಧಿಸಬೇಕಾಗಿದೆ ಅದಕ್ಕೆ ಸಾಧ್ಯ ಅಂತ ಕರೀತಾರೆ. ಸ್ವಲ್ಪ ಶ್ರವಣ ಮಾಡ್ತಕ್ಕಂಥವರು ಒಂದು ಮಾತು ನೆನಪಿಟ್ಕೊಳ್ಳಿ, ಯುಕ್ತಿ ಹೇಳುವಾಗ ಮೊದಲು ಎಲ್ಲಿ ವಿಷಯವನ್ನು ಹೇಳಬೇಕಾಗಿದೆ ಅದಕ್ಕೆ ಪಕ್ಷ ಅಂತ ಕರೀತಾರೆ. ಏನನ್ನು ಇದೇನು ಸಾಧನೆ ಮಾಡ್ತೇವೆ ಅದಕ್ಕೆ ಸಾಧ್ಯ ಅಂತ ತಿಳ್ಕೊಂಡಂತ ಹೆಸರು. ಆದರೆ ಅದು ಇದೆ ಅಂತ ಅನ್ನೋದಕ್ಕೋಸ್ಕರ ಏನು ಸಾಧನ ಅಥವಾ ಕಾರಣ ಹೇಳ್ತೇವಲ್ಲ ಅದಕ್ಕೆ ಹೇತು ಅಂತ ತಿಳ್ಕೊಂಡಂತ ಹೆಸರು. ಪಕ್ಷ, ಸಾಧ್ಯ, ಹೇತು ಅಂತ ಒಂದು ಇರ್ತಕ್ಕಂಥ ಉದಾಹರಣೆ ಕೊಡ್ತೇವೆ, ಅದಕ್ಕೆ ದೃಷ್ಟಾಂತ ಅಥವಾ ಉದಾಹರಣೆ ಅಂತ ಕರೀತಾರೆ. ಪಕ್ಷ ಅಂತಂದರೆ, ಈಗ
ಪರ್ವತದಲ್ಲಿ ಬೆಂಕಿ ಇದೆ ಅಂತ ನಮ್ಗೆ ಹೇಳಬೇಕಾಗಿದೆ. ಆವಾಗ ಪರ್ವತ ಪಕ್ಷ ಆಗ್ತದೆ. ಬೆಂಕಿ ಇದೆ ಅಂತ ತಿಳ್ಕೊಂಡು ಅಂತೇಳಿ ನಾವು ಸಾಧನೆ ಮಾಡ್ತಾ ಇದ್ದೀವಿ. ಯಾಕೆಂತಂದರೆ ಬೆಂಕಿ ನಮಗೆ ಕಾಣಿಸ್ತಾ ಇಲ್ಲ. ಇಲ್ಲದೇ ಇದ್ದದನ್ನು ಕಾಣಿಸ್ತಾ ಇದ್ದದನ್ನು ಹೇಳ್ತಾ ಇದ್ದೇವೆ. ಪರ್ವತದಲ್ಲಿ ಬೆಂಕಿ ಇದೆ ಹೇಗೆ ಹೇಳ್ತೀಯಪ್ಪ ಅಂತ ಕೇಳಿದಾಗ ಧೂಮಾತ್ ಅನ್ನೋದು ಹೇತು. ಬೆಂಕಿ ಇದೆ ಅಂತ ತಿಳ್ಕೊಂಡಂತನ್ನೋದು ಧೂಮಾತ್ ಅಂದರೆ ಹೊಗೆ ಇದೆ ಅನ್ನೋದು ಕಾರಣ ಅಥವಾ ಹೇತು, ಸಾಧನ. ಆನಂತರ ಬೆಂಕಿ ಇದು ಸಾಧ್ಯ, ಸ್ಥಳ ಪರ್ವತ ಇದು ಪಕ್ಷ. ಇದಕ್ಕೆ ಉದಾಹರಣೆ ಕೊಡ್ತಾನೆ ಅವನು. ಅಡುಗೆ ಮನೆಯಲ್ಲಿ ಹೊಗೆ ಬರ್ತಾ ಇರ್ತದೆ, ಆನಂತರ ಅಲ್ಲಿ ಬೆಂಕಿ ಇದ್ದೇ ಇರ್ತದೆ. ಇಲ್ಲಿ ಹೊಗೆ ಕಾಣಿಸ್ತಾ ಇದೆ, ಆದ್ದರಿಂದ ಬೆಂಕಿ ಇರಲೇಬೇಕು ಅಂತನ್ನುವ ಹೇಳ್ತಕ್ಕಂಥ ಒಂದು ಕ್ರಮಕ್ಕೆ ಇದಕ್ಕೆ ಅನುಮಾನ ವಾಕ್ಯ ಅಂತ ಅಂತೇಳಿ ಕರೀತಾರೆ, ಅಥವಾ ತರ್ಕವಾಕ್ಯ ಅಂತ ಕರೀತಾರೆ, ಅಥವಾ ಯುಕ್ತಿ ವಾಕ್ಯ ಅಂತ ಕೂಡ ಕರೀತಾರೆ. ಆಗ ಅವನು ನಾವು ಕೇಳ್ತೇವೆ, ನೀನೇನು ಸಾಧಿಸ ಮಾಡಬೇಕಾಗಿದೆಯಪ್ಪ? ಎಲ್ಲ ಪದಾರ್ಥಗಳನ್ನು ಗೊತ್ತಿರುವ, ಎಲ್ಲ ಪದಾರ್ಥಗಳನ್ನು ನೋಡಲು ಸಮರ್ಥನಾದ ಒಬ್ಬ ವ್ಯಕ್ತಿ ಇದ್ದಾನೆ ಅಂತನ್ನುವುದನ್ನು ನಿನಗೆ ಸಾಧನೆ ಮಾಡಬೇಕಾಗಿದೆಯಲ್ಲ. ಅಂತ ಒಬ್ಬ ಸರ್ವಜ್ಞ ಇದ್ದಾನೆ, ಸಾಧನೆ ಮಾಡಬೇಕಾಗಿದೆಯಲ್ಲ. ಈ ನಿನ್ನ ಸಾಧ್ಯ ಇದೆಯಲ್ಲ, ಈ ಸಾಧ್ಯ ಇದಕ್ಕೆ ಅಪ್ರಸಿದ್ಧ ವಿಶೇಷಣ ಅಂತಕೊಂಡಂತನೂ ದೋಷ ಬರ್ತದೆ. ಯಾಕೆ? ಇಂಥ ಒಬ್ಬ ವ್ಯಕ್ತಿ ನಮಗೆ ಉದಾಹರಣೆ ಬೇಕಲ್ಲ. ಅಲ್ಲಿ ಹೊಗೆ ಇದ್ದಲ್ಲಿ ಬೆಂಕಿ ಇದೆ ಅಂತಕೊಂಡಂತನ್ನೋದಕ್ಕೆ ಅಡುಗೆ ಮನೆ ಉದಾಹರಣೆ ಇದೆ. ಈಗಿನ ಕಾಲದಲ್ಲಿ ಅಡುಗೆ ಮನೆಯೂ ಉದಾಹರಣೆ ಆಗೋದಿಲ್ಲ. ಹೋಮಶಾಲೆ, ಯಜ್ಞಶಾಲೆ ಅಂತ ಈಗ ಇಟ್ಕೊಳ್ಳಿ. ಯಾಕೆ ಮನೆಯಲ್ಲಿ ಗ್ಯಾಸ್ ಇರ್ತದೆ, ಅದರಿಂದಾಗಿ. ಆನಂತರ ಆದರೆ ಇಲ್ಲಿ ಇಂಥ ಒಬ್ಬ ಸರ್ವಜ್ಞ ವ್ಯಕ್ತಿ ಜಗತ್ತಿನಲ್ಲಿ ಯಾರಾದರೂ ಉದಾಹರಣೆ ತೋರಿಸ್ತೀಯ? ಇದ್ದಾನೆ ಅಂತ ಹೇಳಿದರೆ ಅವನನ್ನು ನಂಬ್ತೇವೆ, ನಿಮ್ಮನ್ನ ಯಾಕೆ ನಂಬಬೇಕು? ಆದರೆ ಅಂಥ ವ್ಯಕ್ತಿ ನಮ್ಮ ದೃಷ್ಟಿಯಲ್ಲಂತೂ ಇಲ್ಲ. ಅದಕ್ಕೆ ಅಪ್ರಸಿದ್ಧ ವಿಶೇಷಣ ಅಂತೇಳಿ. ಇಲ್ಲ, ಸಾಧ್ಯ ಬರೋದಿಲ್ಲ ಅಂತ ವಿಶೇಷಣ ಯಾಕೆ ತಿಳ್ಕೊಳ್ತೇವೆ ಅಂದರೆ, ಸಾಧ್ಯಕ್ಕೆ ವಿಶೇಷಣ ಅಂತೂ ಕೂಡ ತರ್ಕಶಾಸ್ತ್ರದಲ್ಲಿ ಕರೀತಾರೆ. ಆದ್ದರಿಂದಾಗಿ ಸಕಲ ಪದಾರ್ಥ ಸಾಕ್ಷಾತ್ಕಾರಿಯಾದ ಎಲ್ಲ ಪದಾರ್ಥಗಳನ್ನು ತಿಳಿದುಕೊಂಡ ಸರ್ವಜ್ಞನಾದ ವ್ಯಕ್ತಿಯು ಅಪ್ರಸಿದ್ಧನಿದ್ದಾನೆ, ನಿಮಗೆ ಗೊತ್ತಿಲ್ಲ. ನೀವು ಮಾಧುರ ಅನ್ಬೋದು ಮಧ್ಯದಲ್ಲಿ. ನಾವು ಮಧ್ವಾಚಾರ್ಯನ ಸರ್ವಜ್ಞ ಅಂತ ಒಪ್ತೀವಲ್ಲ, ಪರಮಾತ್ಮನನ್ನು ಸರ್ವಜ್ಞ ಅಂತ ಒಪ್ತೀವಲ್ಲ, ಒಪ್ತೇವೆ. ವೇದ ಹೇಳ್ತದೆ ಅಂತ ತಿಳ್ಕೊಂಡಂತೆ, ವೇದದಲ್ಲಿ ಹೇಳಿದ್ದಾರೆ ಪರಮಾತ್ಮ ಸರ್ವಜ್ಞ ಅಂತ ತಿಳ್ಕೊಂಡಂತೆ. ಬಳಿತ ಸೂಕ್ತದಲ್ಲಿ ವಾಯುದೇವರು ಸರ್ವಜ್ಞ ಅಂತ ಹೇಳಿದ್ದಾರೆ. ಆದರೆ ಇವರು ವೇದವನ್ನು ಒಪ್ಪೋದಿಲ್ಲಲ್ಲ. ಇವರಿಗೆ ಅದನ್ನು ಆ ಪ್ರಮಾಣ ಕೊಟ್ಟು ನಮ್ಮವರು ಸರ್ವಜ್ಞರು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರಿಗೆ ಯುಕ್ತಿಯಿಂದ ಉತ್ತರ ಕೊಡ್ತಾರೆ. ಎಲ್ಲವನ್ನು ತಿಳಿದ ವ್ಯಕ್ತಿ ಇದ್ದಾನೆ ಅನ್ನುವ ಸಾಧ್ಯವೇ ಕೊಡೋದಿಲ್ಲ. ಅಂಥ ಸಾಧ್ಯ ವ್ಯಕ್ತಿ ಅಪ್ರಸಿದ್ಧನಾದ್ದರಿಂದಾಗಿ ಅಪ್ರಸಿದ್ಧ ವಿಶೇಷಣ. ಯುಕ್ತಿಯಲ್ಲಿ ಕೊಟ್ಟಿರ್ತಕ್ಕಂತಹ ಸಾಧ್ಯಕ್ಕೆ ಅಂತ ಇನ್ನೊಬ್ಬ ಸಾಧ್ಯ ಇಲ್ಲದೇ ಇದ್ದರೆ, ಅದು ಅಪ್ರಸಿದ್ಧವಾಗಿದ್ದರೆ ಅದೊಂದು ಯುಕ್ತಿಯ ದೋಷ, ತರ್ಕ ದೋಷ ಅಂತ ಕೂಡ ಅನಿಸ್ಕೊಳ್ತದೆ. ಇಂಥ ದೋಷದಿಂದ ನಿನ್ನ ಯುಕ್ತಿ ಯುಕ್ತವಾದ್ದರಿಂದಾಗಿ ನೀನು ಹೇಳಿದ ಯುಕ್ತಿಯನ್ನು ಸ್ವೀಕರಿಸಲು ಬರುವುದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ, ಸಕಲ ಪದಾರ್ಥಗಳನ್ನು ಸ್ವೀಕರಿಸುವ ಯೋಗ್ಯತೆ ಇದೆ ಅಂತ ನಾವು ಹೇಳಿದ್ದೀವಲ್ಲ. ಆ ರೀತಿ ಅದೊಂದು ಕಲ್ಪನೆ ಇಟ್ಕೊಂಡು ನಾವು ಯಾಕೆ ಸ್ವೀಕರಿಸಬಾರಬಾರ್ದು? ಅದಕ್ಕೆ ಟೀಕಾಕೃತ್ಪಾದರು ಕೇಳ್ತಾರೆ, ಹೌದಪ್ಪ, ಸಕಲ ಪದಾರ್ಥಗಳನ್ನು ಗ್ರಹಣ ಮಾಡುವ ಸ್ವಭಾವ ಅವನಿಗಿದೆ ಅಂತ ತಿಳ್ಕೊಂಡಂತ ಹೇಳಿ ಏನು ಹೇಳ್ತೀಯಲ್ಲ, ಆ ವ್ಯಕ್ತಿ ಯಾರು ಹೇಳಬೇಕು? ನೀನು ಹೇಳುವ ಆ ವ್ಯಕ್ತಿಯಲ್ಲಿ ಮಾತ್ರ ಈ ಶಕ್ತಿ ಇದೆಯಾ, ಅಥವಾ ಅಂಥ ಶಕ್ತಿ ಎಲ್ಲರಿಗೂ ಇದೆಯಾ? ಎರಡು ಪ್ರಶ್ನೆಯನ್ನು ಮಾಡಿದ್ದೇವೆ.
ಮೊದಲನೇ ಪ್ರಶ್ನೆಗೆ ನೀನು ಹೌದು, ಇಂಥ ಒಬ್ಬ ವ್ಯಕ್ತಿಯನ್ನು ನಾನು ಎಲ್ಲ ಪದಾರ್ಥಗಳನ್ನು ತಿಳಿದುಕೊಳ್ತಕ್ಕಂಥ ಸರ್ವಜ್ಞ ಅಂತ ಅಂತೀನಿ ಅಂತ ನಿನಗೆ ಅನ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಿಕೊಂಡಂತಂದರೆ ಅಂಥ ವ್ಯಕ್ತಿ ನಿಮಗೆ ಕಂಡು ಬಂದಿಲ್ಲ. ಇನ್ನು ಅಂಥ ವ್ಯಕ್ತಿ ನಮ್ಮಂತೆ ಒಬ್ಬ ಜೀವ ಅಂತ ಹೇಳ್ಬೇಕು ನೀನು. ನಮ್ಮಂತೆ ಅವನು ಜೀವ ಇದ್ದಾನೆ ಅಂತಿಕೊಂಡಂತೆ ಒಬ್ಬ ಜೀವನೇ ಈ ರೀತಿಯಾಗಿ ಸರ್ವಜ್ಞ ಇದ್ದಾನೆ ಅಂತ ಹೇಳಿದ್ರೆ ಆಗ ನಾವು ನಿಮ್ಮ ಇದಕ್ಕೆ ಪ್ರತ್ಯುತ್ತರ ಕೊಡ್ತೇವೆ, ಅವನು ಸರ್ವಜ್ಞ ಅಲ್ಲ. ಯಾಕೆ? ಅವನು ಜೀವನಾದ್ದರಿಂದಾಗಿ. ನಾನು ಜೀವನಾಗಿದ್ದೇನೆ, ನನಗೆಲ್ಲ ಗೊತ್ತಿಲ್ಲ. ನನ್ನಂತೆ ಅವನು ಕೂಡ ಎಲ್ಲವೂ ಅವನಿಗೆ ಗೊತ್ತಿಲ್ಲ ಅಂತ ನಾವು ಯುಕ್ತಿಯನ್ನು ಮಾಡಿ ಸರ್ವಜ್ಞ ಇದ್ದಾನೆ ಅಂತಿಕೊಂಡಂತ ಅನ್ನೋದನ್ನು ನಿರಾಕರಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದಾಗಿ ನೀನು ಸಾಧಿಸುವ ಒಬ್ಬ ಸರ್ವಜ್ಞ ಇದ್ದಾನೆ ಅಂತಿಕೊಂಡಂತ ಅನ್ನೋದನ್ನು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಅನ್ಯ ಜೀವರಂತೆ ಆ ಒಬ್ಬ ಕಾಲ್ಪನಿಕ ವ್ಯಕ್ತಿ, ನೀನು ಹೇಳುವ ಸರ್ವಜ್ಞ ಅಂತ ಕಾಲ್ಪನಿಕವಾದ ಸರ್ವಜ್ಞ ಅಂತನ್ನೋ ವ್ಯಕ್ತಿ ಅವನು ಸರ್ವಜ್ಞನಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವನು ನಮ್ಮಂತೆ ಆತ್ಮ ಜೀವನಾಗಿದ್ದಾನೆ. ಅನ್ಯತ್ರ ಅದೃಷ್ಟತ್ವೇನ ತಸ್ಯಾಪಿ ಆತ್ಮತ್ವಾತ್ ತತ್ರಾಪಿ ಅನ್ಯ ಆತ್ಮವತ ತದಭಾವ ಸಾಧನ ಸೌಲಭ್ಯ ಈ ರೀತಿಯಾಗಿ ಹೇಳಲಿಕ್ಕೆ ಬರ್ತದೆ. ಆದ್ದರಿಂದಾಗಿ ಒಬ್ಬನನ್ನೇನು ಸರ್ವಜ್ಞ ಅಂತ ತಿಳ್ಕೊಂಡು ಅಂತೇಳಿ ಒಪ್ಪಲಿಕ್ಕೆ ಆಗೋದಿಲ್ಲ. ಇಲ್ಲ, ಒಬ್ಬನಿಗೆ ಯಾಕೆ, ಎಲ್ಲ ನಮ್ಮೆಲ್ಲರಿಗೂ ಆ ರೀತಿ ನಾವೆಲ್ಲರೂ ಸರ್ವಜ್ಞ, ನಮಗೆಲ್ಲ ಗೊತ್ತಿದೆ ಅಂತ ಯಾಕನ್ಬಾರ್ದು ಅಂತಿಕೊಂಡಂತಂದರೆ ಆಗ ಅಸ್ಮದಾದು ತತ್ ಸ್ವಭಾವಸ್ಯ ಪ್ರಮಾಣ ಅದೃಷ್ಟತ್ವ. ನಮ್ಮ ಅನುಭವ ಪ್ರಮಾಣ ಇದೆ, ನಮಗೆ ಅನುಭವ ಇದೆ, ನಾವು ಸರ್ವಜ್ಞರಲ್ಲ ಅಂತ ಅನುಭವ ಇದೆ. ಆದ್ದರಿಂದ ಅವನಂತೆ ನಾವೆಲ್ಲರೂ ಸರ್ವಜ್ಞರು ಅಂತನ್ನುವ ನಿನ್ನ ಯುಕ್ತಿಯೂ ಕೂಡೋದಿಲ್ಲ. ಆದ್ದರಿಂದಾಗಿ ನಿನ್ನ ಸಾಧ್ಯ ಅಪ್ರಸಿದ್ಧ ವಿಶೇಷಣದಿಂದ ಯುಕ್ತವೂ ಆಗಿದೆ. ಮತ್ತು ಅದರ ಮೇಲೆ ಕೇಳುವ ಪ್ರಶ್ನೆಗಳಿಗೂ ಕೂಡ ನಿನ್ನ ಹತ್ರ ಉತ್ತರ ಇಲ್ಲ. ಆಗ ಮತ್ತು ಅವರು ಕೂಡ ಭಾಳ ಬುದ್ಧಿವಂತರು. ಜೈನವಾದಿ ಹೇಳ್ತಾನೆ, ಇಲ್ಲ ನಮಗೆಲ್ಲೂ ಗೊತ್ತಿದೆ ಅಂತ ನಾವು ಹೇಳಬೇಕು, ಎಲ್ಲವನ್ನು ನೋಡೋ ಸಾಮರ್ಥ್ಯ ನಮಗಿದೆ ಅಂತ ಹೇಳಬೇಕು. ಯಾಕೆ ಅಂತಂದರೆ ಇಲ್ಲಿ ಸರ್ವವನ್ನು ತಿಳಿದುಕೊಂಡವನು ಅಂತ ಅನ್ನೋ ಸಂದರ್ಭದಲ್ಲಿ ನಾವು ಹೇಳಬೇಕಾದ ವಿಷಯ ಏನು ಅಂತಿಕೊಂಡು ಅಲ್ಲಿರ್ತಕ್ಕಂಥ ವ್ಯಾಪ್ತಿಜ್ಞಾನ ಏನಿದೆ, ಸರ್ವ ವಿಷಯ ಸರ್ವಾತ್ಮನ ತಿಳಿದುಕೊಳ್ಳುವ ಸ್ವಭಾವ ಅವನಿಗಿದೆ ಅಂತ ತಿಳ್ಕೊಂಡು ಅಂತ ನಾವು ಹೇಳ್ತೇವೆ. ನಮಗೂ ಎಲ್ಲ ವಿಷಯ ಗೊತ್ತಿದೆ ಅಂತ ಯಾಕೆ ಹೇಳಬಾರ್ದು? ಯಾಕೆ ಅಂತಂದರೆ ಯಾವ್ಯಾವುದು ಪದಾರ್ಥ ಇದೆ ಅದಕ್ಕೊಂದು ಹೆಸರಿದೆ. ಎಲ್ಲ ಪದಾರ್ಥಗಳು ಅಭಿಧೇಯತ್ವ ಇದೆ. ಅದಕ್ಕೆ ಅಭಿಧೇಯತ್ವ, ಯಾವ್ಯಾವ ಪದಾರ್ಥಗಳಿಗೆ ಅಭಿನಯತ್ವ ಇದೆ, ಯಾವ ಪದಾರ್ಥಗಳಿಗೆ ಒಂದು ಹೆಸರಿದೆ, ಯಾವ ಪದಾರ್ಥ ಸತ್ಯವಾಗಿದೆ, ಅದು ಪ್ರಮೇಯನೂ ಆಗಿದೆ, ತಿಳಿದುಕೊಳ್ಳಲು ಯೋಗ್ಯವೂ ಆಗಿದೆ. ಪ್ರಮೇಯ ಅಂತಂದರೆ ತಿಳಿದುಕೊಳ್ಳಲು, ವಿಶೇಷತ ಮೇಯ ತಿಳಿದುಕೊಳ್ಳಲು ಯೋಗ್ಯವಾಗಿದೆ. ಅದಕ್ಕೆ ಹೆಸರು, ಆ ಪದಾರ್ಥದ ಅಸ್ತಿತ್ವವೂ ಇದೆ, ಅದು ತಿಳಿದುಕೊಳ್ಳಲು ಯೋಗ್ಯವೇ ಆದದ್ದರಿಂದಾಗಿ ನಮಗೂ ಕೂಡ ಆ ಎಲ್ಲವನ್ನು ನೋಡುವ ಯೋಗ್ಯತೆ ಇದೆ ಅಂತ ಯಾಕೆ ಒಪ್ಪಬಾರದು? ಆದ್ದರಿಂದಾಗಿ ಅಪ್ರಸಿದ್ಧ ವಿಶೇಷಣ ಹೇಗಾಗ್ತದೆ? ಆಗೋದಿಲ್ಲ. ಆದ್ದರಿಂದಾಗಿ ಪಕ್ಷದಲ್ಲಿ ಸಾಧ್ಯದ ವ್ಯಾಪ್ತಿಯನ್ನು ಹೇಳಲಿಕ್ಕೆ ಬರ್ತದೆ. ಒಬ್ಬ ವ್ಯಕ್ತಿ ಅಲ್ಲ, ಎಲ್ಲ ವ್ಯಕ್ತಿಗಳಲ್ಲಿಯೂ ಕೂಡ ಕಣ್ಣಿನಲ್ಲಿ ನೋಡುವ ಸ್ವಭಾವ ಇದ್ದದರಿಂದಾಗಿ ಪದಾರ್ಥಗಳು ಕಣ್ಣಿನಿಂದ ತಿಳಿಯಲ್ಪಡುವ ಯೋಗ್ಯತೆ ಪದಾರ್ಥಗಳಲ್ಲಿ ಅವು ಆ ರೀತಿಯಾಗಿರ್ತಕ್ಕಂಥ ಜ್ಞಾನಕ್ಕೆ ಯೋಗ್ಯವಾದ್ದರಿಂದಾಗಿ ನಮ್ಮ ಕಣ್ಣಿದೆ, ನಾವು ಎಲ್ಲವನ್ನೂ ನೋಡ್ತಾ ಇದ್ದೇವೆ. ಇವತ್ತೆಲ್ಲ ನಾಳೆ ನೋಡ್ತೇವೆ, ಮತ್ತೊಂದು ಕಡೆ ನೋಡ್ತೇವೆ.
ಅಷ್ಟೇ. ಆದ್ದರಿಂದ ನಾವು ಸರ್ವಜ್ಞರು ಅಂತ ಯಾಕೆ ಅನ್ಬಾರ್ದು? ಯಾಕೆ ಅಂದರೆ ಜಗತ್ತಿನಲ್ಲಿ ಎಲ್ಲ ಪದಾರ್ಥಗಳಿಗೆ ಹೆಸರು ಒಂದು ಅಸ್ತಿತ್ವ ಇದೆ ಮತ್ತು ಪ್ರಮೇಯ ಅಂದರೆ ತಿಳಿದುಕೊಳ್ಳೋಕ್ಕೆ ಯೋಗ್ಯವೂ ಆಗಿವೆ. ಆದ್ದರಿಂದಾಗಿ ಪ್ರಮೇಯತ್ವ ಅಂದರೆ ಜ್ಞಾನಯೋಗ್ಯತ್ವವನ್ನು, ಅಭಿಧೇಯತ್ವವನ್ನು ಹೊಂದಿದ್ದರಿಂದಾಗಿ ನಮಗೆಲ್ಲವೂ ಗೊತ್ತಿದೆ ಅಂತ ನಾವು ಯಾಕೆ ಅನ್ಬಾರ್ದು? ಆದ್ದರಿಂದ ನಮಗೆಲ್ಲವೂ ಗೊತ್ತಿದೆ ಅನ್ನೋಣ. ಆಗ ಟೀಕಾಕರ್ತಾದರೂ ಉತ್ತರ ಕೊಡ್ತಾರೆ, ನೋಡಪ್ಪ, ನಮ್ಮೆದುರಿಗಿರುವ ವಸ್ತುಗಳ ವಿಷಯದಲ್ಲಿ ಅಭಿಧೇಯತ್ವ ಪ್ರಮೇಯತ್ವ ಇದ್ದಾಗ ಅವು ಚಕ್ಷುರಿಂದ್ರಿಯದಿಂದ ಅಥವಾ ನಮ್ಮ ವಿಶೇಷವಾಗಿರ್ತಕ್ಕಂತಹ ಲೋಚನ ವಿಜ್ಞಾನದಿಂದ, ಲೋಚನ ವಿಜ್ಞಾನದ ಕಣ್ಣಿನ ಶಕ್ತಿ, ಕಣ್ಣಿನಿಂದ ಅವು ನೋಡಲಿಕ್ಕೆ ಯೋಗ್ಯವಾಗಿವೆ, ಆ ವಿಷಯಗಳ ಜ್ಞಾನ ನಮಗಿದೆ ಅಂತ ಒಪ್ಪೋಣ. ಯಾವುದು ಕಣ್ಣಿಗೆ ಕಾಣ್ತಾ ಇದೆ ಆ ವಸ್ತುಗಳ ವಿಷಯದಲ್ಲಿ ಆ ವಿಷಯಕ್ಕೆ ಸರ್ವ ವಿಷಯದ ಜ್ಞಾನ ನಮಗಿದೆ. ಆದರೆ ಜಗತ್ತಿನಲ್ಲಿ ಕಣ್ಣಿಗೆ ಕಾಣದೇ ಇದ್ದ ಕೆಲವು ವಸ್ತುಗಳು ಕೂಡ ಇವೆ. ಆದ್ದರಿಂದಾಗಿ ಪರೋಕ್ಷ ಸಾಮಾನ್ಯ ಜ್ಞಾನ ಸ್ವಭಾವತ್ತು ಇರೋದರಿಂದಾಗಿ ನಮ್ಮ ಕಣ್ಣಿಗೆದುರಿಗೆ ಇರುವ ಮಧ್ಯದಲ್ಲಿ ಅಡೆತಡೆಗಳಿಲ್ಲದ ಎದುರಿಗೆ ಕಣ್ಣಿನ ದೃಷ್ಟಿಯ ಆ ಒಂದು ಏರಿಯಾದಲ್ಲಿ ಇರತಕ್ಕಂತಹ ಎಲ್ಲ ವಸ್ತುಗಳನ್ನು ನೋಡುವ ಸಾಮರ್ಥ್ಯ ಇದೆ ಅಂತಂದಾಕ್ಷಣಕ್ಕೇನೆ ನಮ್ಮ ಕಣ್ಣಿಗೆ ಕಾಣದ ವಸ್ತುಗಳನ್ನು ಕೂಡ ನಾವು ತಿಳಿದುಕೊಳ್ಳುವ ಸಾಮರ್ಥ್ಯ ಇದೆ ಅಂತ ತಿಳ್ಕೊಂಡಂತೇಳಿ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಅನ್ಯತ್ರ ರೂಪ ಸಾಕ್ಷಾತ್ಕಾರ ಸ್ವಭಾವೇ ಅಪಿ ವಿಜ್ಞಾನೆ, ನಮ್ಮ ಕಣ್ಣಿಗೆ ನೋಡುವ ಸಾಮರ್ಥ್ಯ ಇದೆ. ಆದರೆ ಮರದಲ್ಲಿ ಹಣ್ಣನ್ನು ನೋಡ್ತೇವೆ, ಆದರೆ ಹಣ್ಣು ರುಚಿಯಾಗಿದೆ ಅಂತ ತಿಳ್ಕೊಂಡಂತ ಅನ್ನೋದು ಜ್ಞಾನ ನಮ್ಗೆ ಆಗ್ತಾರೆ. ರುಚಿಯನ್ನು ನೋಡ್ತಕ್ಕಂಥ ಸ್ವಭಾವ ಕಣ್ಣಿನಿಂದಲ್ಲ, ಅದು ನಾಲಿಗೆ ಸ್ವಭಾವ. ಆದ್ದರಿಂದಾಗಿ ನೀನು ಹೇಳ್ತಕ್ಕಂತಹ ಸ್ವಭಾವತ್ವೇ ಸತಿ, ಆ ರೀತಿಯಾದ ಅದನ್ನು ಗ್ರಹಣ ಮಾಡುವ ಸ್ವಭಾವ ಇರುವ ಜೊತೆಯಲ್ಲಿ ಅಡೆತಡೆಗಳಿರಬಾರ್ದು. ಒಂದು ಪ್ರಕ್ಷೀಣ ಪ್ರತಿಬಂಧ ಅಂತ ತಿಳ್ಬೇಕು. ಅದು ಇಲ್ಲಿ ಹಣ್ಣು ಕಾಣ್ತಾ ಇದೆ, ಪ್ರತಿಬಂಧ ಇಲ್ಲ. ಆದರೂ ಕೂಡ ಅಲ್ಲಿದ್ದ ರಸದ ರುಚಿಯನ್ನು ನಾವು ಕಣ್ಣಿನಿಂದ ಹೇಳಲಿಕ್ಕಾಗೋದಿಲ್ಲ. ಯಾಕೆ? ಅದು ಕಣ್ಣಿನ ಸ್ವಭಾವವೇ ಅಲ್ಲ. ಯಾವುದು ಕಣ್ಣಿನ ಸ್ವಭಾವವಲ್ಲ, ಅದು ಇಲ್ಲದೇ ಇದ್ದಾಗ ಅದಕ್ಕೆ ಅಲ್ಲಿ ಪ್ರತಿಬಂಧಕ ಬಂಧಕದ ವಿಚಾರವೇ ಬರೋದಿಲ್ಲ, ಬಂಧಕದ ವಿಚಾರವೇ ಬರೋದಿಲ್ಲ. ಗಾಳಿ ಬೀಸ್ತಾ ಇದೆ, ಕಣ್ಣಿನಿಂದ ಹೇಳಲಿಕ್ಕಾಗೋದಿಲ್ಲ, ಪ್ರತಿಬಂಧಕ ಇಲ್ಲ, ಗಾಳಿ ಓಡಾಡ್ತಾ ಇದೆ, ತೊಗೆಂದರೆ ಇದೆ ಅಂತಕೊಂಡು ಗೊತ್ತಾಗ್ತದೆ. ಆದ್ದರಿಂದಾಗಿ ಇದನ್ನು ಇನ್ನೂ ಬಿಡಿಸಿ ಹೇಳಬೇಕು ಅಂತಕೊಂಡಂತಂದರೆ, ನಿನ್ನ ವಿಚಾರ ಏನು? ತದ್ಗ್ರಹಣ ಸ್ವಭಾವತ್ವೇ ಸತಿ ಪ್ರಕ್ಷೀಣ ಪ್ರತಿಬಂಧತ್ವ. ಆದರೆ ಕಣ್ಣಿಗೆ ರಸವನ್ನು ಗ್ರಹಿಸುವ ಸ್ವಭಾವವೇ ಇಲ್ಲ. ಆ ಸ್ವಭಾವ ಇಲ್ಲ ಅಂತಂದಮೇಲೆ ಪ್ರತಿಬಂಧದ ಅಭಾವ ಇದೆ ಅಂತ ತಿಳ್ಕೊಂಡಂತನ್ನೋ ವಿಚಾರ ಬರೋದೇ ಇಲ್ಲಲ್ಲ. ಈ ಉದಾಹರಣೆಗೆ ನನ್ನ ಗೆಳೆಯ ಫೋನ್ ಮಾಡಿದ್ದು, ಬಾ ಅಂತ ತಿಳ್ಕೊಂಡಂತೇಳಿ ಅವನ ಮನೆಗೆ ಹೋಗ್ತಾನೆ. ಅವನ ಬಿಲ್ಡಿಂಗ್ನಿಂದ ಮುಂದೆ ನಿಂತ್ಕೊಂಡು ನಾನು ಈ ರೀತಿಯ ಕಲ್ಪನೆ ಮಾಡ್ಲಿಕ್ಕಾಗ್ತದೆ, ಅನುಮಾನ ಮಾಡ್ಲಿಕ್ಕಾಗ್ತದೆ. ಅವನು ಹೇಳ್ತಾನೆ ಅನುಮಾನ ಮಾಡಿ ಅಂತ ತಿಳ್ಕೊಂಡು ಅನುಮಾನ ಮಾಡ್ಲಿಕ್ಕಾಗ್ತದೆ. ಮನೆ ಅಂತೂ ಕಾಣಿಸ್ತಾ ಇದೆ, ಕಿಟಕಿ ಇದೆ, ಬಾಗಿಲಿದೆ, ಕಣ್ಣಿಗೆ ಕಾಣಿಸ್ತಾ ಇದೆ. ಅದರಿಂದ ಇದೊಂದು ಮನೆ, ಬಟ್ ಬಯಲಲ್ಲ. ಅವನಿಗೆ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ. ಅದರಿಂದ ಮನೆಯಲ್ಲಿ ಅಡಿಗೆ ಮನೆ ಇರಬೇಕು. ಆ ನಂತರ ಅಲ್ಲಿ ಪಾತ್ರೆಗಳು ಪಗಡೆಗಳು ಇರಬೇಕು, ಪಾತ್ರೆ ಪಗಡೆಗಳು ಇರಬೇಕು.
ಅಂತ ಅನ್ನೋದು ಅನುಮಾನದಿಂದ ನಾನು ತಿಳಿದುಕೊಳ್ಳಿಕ್ಕಾಗ್ತದೆ ಹೊರತು ನಾನು ಪ್ರತ್ಯಕ್ಷದಿಂದ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಯಾಕೆ ನನ್ನ ಮನೆಯಲ್ಲಿ ಅಡುಗೆ ಮನೆ ಪಾತ್ರೆ ನೋಡಿದ್ದೇನೆ, ಅದಕ್ಕೋಸ್ಕರ ತತ್ ಸಮಾನವಾದಂಥ ಸಂದರ್ಭ ಇಲ್ಲಿರ್ಬೋದು ಅಂತೇಳಿ. ಮಕ್ಕಳಿದ್ದಾರೆ ಅಂತಂದಮೇಲೆ ಕೂತ್ಕೊಳ್ಳಿಕ್ಕೋಸ್ಕರ ಆಸನಗಳಿರ್ಬೋದು, ಮಲ್ಕೊಳ್ಳಿಕ್ಕೆ ಮಂಚನೂ ಇರ್ಬೋದು. ಈ ರೀತಿಯಾಗಿರ್ತಕ್ಕಂತಹ ಕಲ್ಪನೆ ನಾನು ಅನುಮಾನ ಮಾಡಬಹುದೇ ಹೊರತು ನನ್ನ ಕಣ್ಣಿಗೆ ನೋಡಲಿಕ್ಕೆ ಸ್ವಭಾವ ಇದೆ ಅಂತ ತಿಳ್ಕೊಂಡಂತ ಹೇಳಿ ನಾವು ಹೊರಗೆ ನಿಂತ್ಕೊಂಡೆ ಅವನ್ನೆಲ್ಲ ಮನೆಯ ಪದಾರ್ಥಗಳನ್ನು ಕಣ್ಣಾರೆ ನೋಡ್ಲಿಕ್ಕೆ ಆಗ್ತದೆ ಅಂತಿಕೊಂಡಂತ ಅನ್ನೋದು ಎಷ್ಟು ಅವ್ಯಾವಹಾರಿಕ. ಯಾಕೆ ಅಂತಂದರೆ ಅವನ ಮನೆಯಲ್ಲಿದ್ದ ವಸ್ತುಗಳಿಗೂ ಅವಿಧೇಯತ್ವ ಇದೆ, ಅವುಗಳಿಗೊಂದು ಹೆಸರಿದೆ, ಅಸ್ತಿತ್ವ ಇದೆ, ಅವುಗಳು ತಿಳಿದುಕೊಳ್ಳಕ್ಕೆ ಯೋಗ್ಯವೇ ಆಗಿವೆ. ಆದರೆ ಮಧ್ಯದಲ್ಲಿ ಗೋಡೆ ಇದೆ. ಆದ್ದರಿಂದಾಗಿ ಆ ಪ್ರತಿಬಂಧಕ ಇದ್ದದ್ದರಿಂದಾಗಿ ನಾನು ಅಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಸಾಕ್ಷಾತ್ತಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ಮತ್ತೆ ನಾವು ಇದ್ರ ಜೊತೆಗೆ ಪ್ರಕ್ಷೀಣ ಪ್ರತಿಬಂಧಕ ಅಂತ ಇನ್ನೊಂದು ಸೇರಿದ್ದೀವಲ್ಲ, ಪ್ರತಿಬಂಧಕ ಇಲ್ಲದಾಗ ಅಂತಂದಿದ್ದೇವೆ. ಒಂದು ಬಾಗಿಲು ತೆಗೆದ ಕ್ಷಣಕ್ಕೆ ವಸ್ತು ಕಾಣಿಸ್ತಾವಲ್ಲ ನಿಮಗೆ. ಆದ್ದರಿಂದಾಗಿ ಅಪರೋಕ್ಷ ಜ್ಞಾನ ಆಗೋದಿಲ್ಲ ಅಂತ ಯಾಕಂತೀರಿ? ಅದಕ್ಕೆ ನಾವು ಹೇಳ್ತೇವೆ, ನಿನ್ನ ಈ ವಾದ ಸರಿ ಇಲ್ಲಪ್ಪ. ಯಾಕೆ ಅಂತಿಕೊಂಡಂತಂದರೆ, ಕಣ್ಣುಗಳಿಗೆ ಉದ್ಭೂತ ರೂಪವತ್ತನ್ನು ಗ್ರಹಣ ಮಾಡುವ ಸ್ವಭಾವ ಇದೆ, ಆದರೆ ರಸಗ್ರಹಣದ ಸ್ವಭಾವ ಇಲ್ಲ. ಆಗಲೇ ಹೇಳಿದಂತೆ ಹಣ್ಣು ಪ್ರತ್ಯಕ್ಷವಿದೆ, ಪ್ರತಿಬಂಧಕವಿಲ್ಲ. ಆದರೆ ಲೋಚನ ವಿಜ್ಞಾನಕ್ಕೆ ರಸಗ್ರಹಣದ ಸ್ವಭಾವ ಇಲ್ಲ. ಆದ್ದರಿಂದಾಗಿ ಆಗ ಅದು ಅವಿಧೇಯವೂ ಮತ್ತು ಪ್ರಮೇಯವೂ ಆಗಿದ್ದರೂ ಕೂಡ ಆ ರಸದ ಜ್ಞಾನ ನನಗಾಗೋದಿಲ್ಲ. ಆದ್ದರಿಂದ ನಿನ್ನ ಹೇತುವಿನಲ್ಲಿ ತದ್ಗ್ರಹಣ ಸ್ವಭಾವತ್ವೇ ಅಂತಕೊಂಡಂತೇಳಿ ಆ ಸ್ವಭಾವ ಇರಬೇಕಾಗ್ತದೆ. ಕಣ್ಣಿಗೆ ರಸಗ್ರಹಣ ಸ್ವಭಾವ ಇಲ್ಲ, ಆದ್ದರಿಂದಾಗಿ ಅಲ್ಲಿ ಪ್ರತಿಬಂಧಕಾಭಾವ ಇತ್ಯಾದಿ ಯಾವುದಕ್ಕೂ ಬರೋದಿಲ್ಲ. ಆದ್ದರಿಂದ ನಯನಕ್ಕೆ ರಸಪ್ರತ್ಯಕ್ಷ ಸರ್ವಥಾ ಸಾಧ್ಯವಿಲ್ಲ. ಹೇಗೆ? ಬೆಂಕಿಯನ್ನು ನೋಡ್ತೇನೆ, ಬೆಂಕಿ ಸುಡ್ತಾ ಇದೆ. ಆದರೆ ಬೆಂಕಿ ಸುಡುವ ಬೆಂಕಿಗೆ ನಾವೇನು ಮಾಡಲಿಕ್ಕೆ ಆಗ್ತದೆ? ಮಧ್ಯದಲ್ಲಿ ಒಂದು ಮಣಿ ಸಿಗ್ತದೆ, ಬೆಂಕಿಯ ತಂಪು ಮಾಡಿಬಿಡ್ತದೆ. ಮಣಿಯಿಂದ ಅದರ ಸುಡುವಿಕೆಯನ್ನು ಪ್ರತಿಬಂಧ ಮಾಡಬಹುದು. ಅಥವಾ ಮಂತ್ರ ಸ್ವಭಾವದಿಂದ, ಮಂತ್ರ ಸಾಮರ್ಥ್ಯದಿಂದ ಕೆಲವರು ಉರಿಯುವ ಬೆಂಕಿಯಲ್ಲಿ ಕೈ ಇಡ್ತಾರೆ, ಏನಾಗೋದಿಲ್ಲ ಅವರಿಗೆ, ದಾಹಕತ್ವ ಬರೋದಿಲ್ಲ ಅವರಿಗೆ. ಅಥವಾ ಕೆಲವು ಔಷಧಿಗಳನ್ನು ಕೈಗೆತ್ತಿಕೊಂಡು ಬೆಂಕಿಯಲ್ಲಿ ಕೈ ಇಟ್ಟರು ಏನಾಗೋದಿಲ್ಲ. ಫೈರ್ ಪ್ರೂಫ್ ವಸ್ತುಗಳನ್ನು ಬೆಂಕಿಯಲ್ಲಿ ಹಾಕಿದರೆ ಏನಾಗೋದಿಲ್ಲ. ಪ್ರತಿಬಂಧಕದಿಂದ ಅದರ ಸ್ವಭಾವ ಇದ್ದರೂ ಕೂಡ ಅದು ಪ್ರತಿಬಂಧಕದ ಮುಖಾಂತರ ಸ್ವಭಾವ ವ್ಯಕ್ತ ಆಗೋದಿಲ್ಲ. ಆದರೆ ಇಲ್ಲೊಂದು ಸರೋವರ ಇದೆ. ಅರೆ, ಸರೋವರದಲ್ಲಿ ನೀರಿನಲ್ಲಿ ದಾಹಕತ್ವ ಇಲ್ಲಲ್ಲ, ಅಲ್ಲಿ ಪ್ರತಿಬಂಧಕ ಇದೆ ಅಂತ. ಪ್ರತಿಬಂಧಕ ಏನಿಲ್ಲ ಅಲ್ಲಿ, ಯಾಕೆಂದರೆ ಅಲ್ಲಿ ಸ್ವಭಾವವೇ ಇಲ್ಲ. ನೀರಿನಲ್ಲಿ ದಾಹಕತ್ವ ಅಂತ ಸ್ವಭಾವ ಇರದೇ ಇದ್ದದರಿಂದಾಗಿ ನೀರು ಪ್ರತಿಬಂಧಕರಹಿತವಾದ ಮೇಲೆ ಅದು ಕೂಡ ದಾಹಕತ್ವವನ್ನು ಹೊಂದುತ್ತದೆ ಅಂತ ತಿಳ್ಕೊಂಡಂತ ಹೇಳಲಿಕ್ಕಾಗ್ತದ? ಹೇಳಿಕ ಇಲ್ಲ. ನಮ್ಮ ಮನೆಯೊಳಗಿನ ಕೂಸು 1 ವರ್ಷ ಆಯಿತು, ಮಾತಾಡ್ಲಿಕ್ಕೆ ಚಾಲು ಮಾಡ್ಯದ. ಆದರೆ ನಮ್ಮ ಮಗುವಿನ ಜೊತೆಗೆ ಹುಟ್ಟಿದ ಬೆಕ್ಕಿನ ಮರಿ ಅದ, ಅದಕ್ಕೆ ಮಾತಾಡಲಿಕ್ಕೆ ಬರೋಲ್ತು, ಬರೀ ಕುಂಕುಮ ಅಂತದ ಅಂತಿಕೊಂಡಂತಂದಾಗ
ಆವಾಗ ಅಲ್ಲಿ ಪ್ರತಿಬಂಧಕ ಅದಕ್ಕೆ ಬರೋದಿಲ್ಲ ಅಂತಂತೀರ? ಇಲ್ಲ. ಮಾತಾಡೋ ಸ್ವಭಾವ ಅದಕ್ಕಿಲ್ಲ, ಅದಕ್ಕೆ ಮಾತಾಡ್ಲಿಕ್ಕೆ ಆಗಂಗಿಲ್ಲ. ಪ್ರತಿಬಂಧಕ ಸ್ವಭಾವ ಇಲ್ಲದೆ ಇದ್ದದರಿಂದಾಗಿ ಪ್ರತಿಬಂಧಕ ಇಲ್ಲಿ ಬಾಧಕ ಆಗೋದಿಲ್ಲ. ಅದೇ ರೀತಿಯಾಗಿ ನಿಮ್ಮ ಮತದಲ್ಲಿಯೂ ಕೂಡ ಅಪರೋಕ್ಷ ಜ್ಞಾನ ಅಂತ ಹೇಳಿದ್ರೆ, ನನಗೆ ಪರೋಕ್ಷ ಜ್ಞಾನ ಆಗಬಹುದು. ಅಪರೋಕ್ಷ ಜ್ಞಾನವಾಗಬೇಕಾಗಿದ್ದರೆ, ಅತೀಂದ್ರಿಯ ವಸ್ತುಗಳ ಜ್ಞಾನ ಆಗಬೇಕಾಗಿದ್ದರೆ, ಈ ರೀತಿಯಾಗಿರ್ತಕ್ಕಂಥ ನಮ್ಮ ಇಂದ್ರಿಯಕ್ಕೆ ಅವುಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಇಲ್ಲದೇ ಇದ್ದದರಿಂದಾಗಿ ಒಬ್ಬ ವ್ಯಕ್ತಿಗೆ ಅಂಥ ಸ್ವಭಾವವಿದೆ, ಪ್ರತಿಬಂಧಕ ಭಾವವಿದೆ ಅಂತನ್ನು ಕಲ್ಪನೆ ಮಾಡುವುದು ಅಪ್ರಸಿದ್ಧ ವಿಶೇಷಣವಾದ್ದರಿಂದಾಗಿ ಆ ವಾದವನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದಾಗಿ ನಿಮ್ಮ ಪ್ರಕಾರ ಒಬ್ಬ ಅಪರೋಕ್ಷ ಜ್ಞಾನಿಯನ್ನು ಸ್ವೀಕರಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಅಪರೋಕ್ಷ ಜ್ಞಾನಿ ಒಬ್ಬರು ಇದ್ದಾನೆ ಅಂತ ಸ್ವೀಕಾರ ಮಾಡಬೇಕಾಗಿದ್ದರೆ ವೇದಗಳ ಪ್ರಮಾಣ ಬೇಕು. ಅದಕ್ಕೋಸ್ಕರ ಆಗಮ ಪ್ರಮಾಣ ಒಪ್ಪಬೇಕು. ಆಗಮ ಪ್ರಮಾಣದ ಜೊತೆಯಲ್ಲಿ ಆ ಆಗಮ ಏನಂತಿಕೊಂಡಂತೇನಿದೆ ಅದು ಅಪೌರುಷವೂ ಆಗಿರಬೇಕು ಅಂತಕ್ಕಂಥ ವಿಚಾರವನ್ನು ನೀವು ತಪ್ಪದೇ ತಿಳಿದುಕೊಳ್ಳಿ ಅಂತ ತಿಳ್ಕೊಂಡಂತ ಹೇಳಿ, ಜೈನ ತತ್ವಜ್ಞಾನದಲ್ಲಿ ಬಂದಿರತಕ್ಕಂತಹ ಆಕ್ಷೇಪವನ್ನು, ಯುಕ್ತಿಯನ್ನು ಯುಕ್ತಿಯುಕ್ತವಾಗಿ ಆಚಾರ್ಯರು ಅವರ ಮಾತಿನ ಅನುಸಾರವಾಗಿ ಟೀಕಾಕೃತ್ಪಾದರು ನಿವಾರಣೆ ಮಾಡಿದ್ದಾರೆ. ಆದ್ದರಿಂದಾಗಿ ನಾಸ್ತಿಕರು ವೇದವನ್ನು ಒಪ್ಪದೇ ಇದ್ದ ಜೈನರು ಹೇಳುವ ವಾದವನ್ನು ಅದು ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ, ಸ್ವೀಕಾರಾರ್ಹವಲ್ಲ. ಇನ್ನು ಮತ್ತೆ ಯಾರು ಆಕ್ಷೇಪ ಮಾಡ್ತಾರೆ? ಆ ನಂತರ ಅದಕ್ಕೆ ಆಚಾರ್ಯರು ಟೀಕಾಕೃತ್ಪಾದರು ಹೇಗೆ ಉತ್ತರ ಕೊಡ್ತಾರೆ ಅದನ್ನು ನೋಡಿಕೊಳ್ಳೋಣ. ಏನು ಕಠಿಣ ನಿಮಗೆ ಅನಿಸಿರ್ಲಿಕ್ಕಲ್ಲ, ಯಾಕೆಂದ್ರೆ ಅವನು ಹೇಳ್ತಕ್ಕಂತಹ ಸರ್ವಜ್ಞತ್ವ ಅಪ್ರಸಿದ್ಧವಾದ್ದರಿಂದಾಗಿ ಅದು ಆ ಯುಕ್ತಿ ಕೊಡೋದೇ ಇಲ್ಲ. ಅದಕ್ಕೆ ಏನಾದರೂ ಒಂದು ಉದಾಹರಣೆ ಕೊಟ್ಟು ಕೊಡಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಒಂದು ಇಂದ್ರಿಯಕ್ಕೆ ಇರತಕ್ಕಂಥ ಸ್ವಭಾವ ಇನ್ನೊಂದು ಅನುಭವವನ್ನು ತೆಗೆದುಕೊಳ್ಳಲಿಕ್ಕೆ ಅಸಮರ್ಥವಾಗ್ತದೆ. ಒಂದು ವೇಳೆ ಆ ವಸ್ತು ಅಸ್ತಿತ್ವ ಇದಿರಬಹುದು, ಅದು ಪ್ರಮೇಯನೂ ಆಗಿರಬಹುದು, ಆದರೆ ಅದು ಯಾವ ಇಂದ್ರಿಯದಿಂದ ಅದು ಗ್ರಾಹ್ಯವಾಗಿದೆ ಆ ಇಂದ್ರಿಯಕ್ಕೆ ಮಾತ್ರ ಅದು ಪ್ರತ್ಯಕ್ಷವೇ ಹೊರತು ಉಳಿದ ಇಂದ್ರಿಯಗಳಿಗೆ ಅದು ಪ್ರತ್ಯಕ್ಷವಾಗುವುದಿಲ್ಲ, ಅದು ಪರೋಕ್ಷವಾಗ್ತದೆ. ಆದ್ದರಿಂದಾಗಿ ಎಲ್ಲವನ್ನೂ ನೋಡಲು ತಿಳಿದುಕೊಳ್ಳಲು ಸಮರ್ಥನಾದ ಸಕಲ ಪದಾರ್ಥ ಸಾಕ್ಷಾತ್ಕಾರಿ ಅಂತನ್ನೋ ವ್ಯಕ್ತಿಯನ್ನು ಯುಕ್ತಿಯಿಂದ ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಕೂಡ ಅಪೌರುಷಯ ವಾಕ್ಯ ಒಪ್ಪು ಇಲ್ಲದೇ ಇದ್ದ ತತ್ವಜ್ಞಾನ ಎಲ್ಲ ಅಂತ ನೀವು ಹೇಳಿ ಅಂತಿಕೊಂಡು ತಂದಾಗ ಆಗ ಆ ವಾದಿಯು ಸುಮ್ಮನಾಗ್ತಾನೆ. ಇಷ್ಟು ಯುಕ್ತಿಯುಕ್ತವಾದ ವಿಚಾರವನ್ನು ಶ್ರೀಮದಾಚಾರ್ಯ ಹೇಳಿದ್ದನ್ನು ವಿಸ್ತಾರವಾಗಿ ಟೀಕಾಕೃತ್ಪಾದರು ವಿವರಿಸಿದ್ದಾರೆ. ಇದನ್ನು ಇವತ್ತಿನ ದಿವಸ ಮನನ ಮಾಡಿ ಮತ್ತು ಬೇರೆ ವಿಷಯ ತೆಗೆದುಕೊಂಡು ಮತ್ತೆ ಕನ್ಫ್ಯೂಷನ್ ಆಗ್ತದೆ. ಆದ್ದರಿಂದಾಗಿ ಸಮಯ ಸ್ವಲ್ಪ ಇನ್ನೂ ಬಾಕಿ ಇದ್ದರೂ ಕೂಡ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಈ ಯುಕ್ತಿ ಯೋಗ್ಯವಾಗುವುದಿಲ್ಲ. ಈ ಯುಕ್ತಿ ಜೈನರ ಯುಕ್ತಿ ಈಗಿನ ಆಧುನಿಕರ ಯುಕ್ತಿಯೂ ಕೂಡ ಆಗಿದೆ. ಅದು ಈಗಿನ ಪ್ರತ್ಯಕ್ಷವಾದಿಗಳ ಯುಕ್ತಿಯೂ ಕೂಡ ಇದೇ ರೀತಿಯಾಗಿದೆ. ಆದರೆ ಯುಕ್ತಿ ಗ್ರಹಣ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಪ್ರಸಿದ್ಧ ವಿಶೇಷಣತ್ವ, ಸಾಧ್ಯಾಭಾವತ್ವ ಇತ್ಯಾದಿಗಳು ದೋಷಗಳು ಬರ್ತದೆ. ಆದ್ದರಿಂದಾಗಿ ಇಂಥ ದೋಷಯುಕ್ತವಾದ ವಿಚಾರ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆಚಾರ್ಯರು ಹೇಳಿದ ಪ್ರಕಾರ ಅಪರೋಕ್ಷ ಜ್ಞಾನ ಇದು ಸರಿಯಾದ ತಿಳುವಳಿಕೆಗೆ ವೇದಗಳ ಅಪೌರುಷೇಯವಾದ ವೇದಗಳ ಜ್ಞಾನ ಬೇಕೇ ಬೇಕು. ವೇದಗಳಿಲ್ಲದೆ ಸರಿಯಾದ ಜ್ಞಾನ ಸಿಕ್ಕೋದಿಲ್ಲ ಅನ್ನೋದನ್ನು ಇವತ್ತು ನಾವು ನಿನ್ನೆ ಹೇಳಿದ ವಿಷಯಕ್ಕೆ ಇನ್ನೊಂದು ರೀತಿಯಿಂದ, ಇನ್ನೊಂದು ಮುಖದಿಂದ ಇದನ್ನು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸಿದ್ದೇವೆ. ಇದು ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿನಾಶನ ರೋಗಾನ್ಮೇ ನಾಶಯಾಶೇಷ ನಾಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್
ನಶ್ಯಂತಿ ಸಕಲಾರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ ಶ್ರೀಕೃಷ್ಣಾರ್ಪಣಂ.